ವಿಧಾನಸಭಾ ಕ್ಷೇತ್ರಕ್ಕೂ ನೆಕ್ಸ್ಟ್ ಏನಾದರೂ ಚರ್ಚೆ ನಡೆದಿದೆ? ಯಾಕೆ ಹೇಳ್ತಾರೆ ಸರ್? ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಈ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ತಾವೆಲ್ಲ ಗಮನಿಸಿದ್ರಿ, ನಾನು ನವದೆಹಲಿಗೆ ಸಾಕಷ್ಟು ಸಂದರ್ಭದಲ್ಲಿ ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಹೋಗಿದ್ದೆ. ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿಜಿಯವರ ಮೇಲೆ ಹೆಚ್ಚಿನ ಒತ್ತಡವನ್ನು ಏರಬಾರ್ದು ಅಂತಕ್ಕಂಥ ಒಂದೇ ಒಂದು ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳು ನಾವು ಕೇಳಲಿಲ್ಲ. ನಾವು 3 ಸ್ಥಾನಕ್ಕೆ ನಾವು ಸೀಮಿತಗೊಳಿಸ್ಕೊಂಡ್ವಿ. ಜೊತೆಯಲ್ಲಿ 28 ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ಕ್ಯಾಂಡಿಡೇಟ್ ಯಾರು ನಿಲ್ಲಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲೂ ಕೂಡ ಸಣ್ಣ ಲೋಪದೋಷಗಳು ಕೂಡ 2 ಪಕ್ಷದ ಕಡೆಯಿಂದ ಆಗಲಿಲ್ಲ. ಅದಕ್ಕೆ ನಾನು ಈ ವಿಚಾರದಲ್ಲೂ ಹೇಳ್ತೀನಲ್ಲ ಭಾಳ ಸ್ಪಷ್ಟವಾಗಿ, ಇವತ್ತು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿತಕ್ಕಂಥದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷ ಇಬ್ಬರು ಒಗ್ಗಟ್ಟಾಗೆ ಪರಸ್ಪರ ಇವತ್ತು ರಾಜ್ಯದ ನಾಯಕರುಗಳು ಕೂಡ ಇವತ್ತು ಕೂತ್ಕೊಂಡು ಸಮಾಲೋಚನೆಯನ್ನು ನಡೆಸಿ ಒಂದು ವರದಿ ತಯಾರು ಮಾಡಿ ಅವರು ಕೂಡ ಕೇಂದ್ರಕ್ಕೆ ಕಳಿಸಿ, ಕೇಂದ್ರದ ನಾಯಕರುಗಳು ಕೂಡ ಅಲ್ಟಿಮೇಟ್ ಆಗಿ ಏನು ಸಲಹೆ ಸೂಚನೆ ಕೊಡ್ತಾರೆ. ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಚನ್ನಪಟ್ಟಣ ತಾಲೂಕಿನ 2 ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳ ಬಯಕೆ ಏನಿದೆ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಅಂತಿಮವಾಗಿ ಒಂದು ತೀರ್ಮಾನ ತಗೊಳ್ತೇವೆ. ನೋಡಿ ಅಣ್ಣ, ಇವಾಗ ಸದ್ಯದ ಮಟ್ಟಕ್ಕೆ ಇವೆಲ್ಲ ವಿಚಾರಗಳು ಅಪ್ರಸ್ತುತ. ಈಗ ಇನ್ನೂ 3 ಉಪಚುನಾವಣೆಗಳು ಈ ರಾಜ್ಯದಲ್ಲಿ ನಡಿಬೇಕಾಗಿದೆ, ಅದರಲ್ಲಿ ಚನ್ನಪಟ್ಟಣನೂ ಸೇರಿದೆ. ಹಾಗಾಗಿ ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ. ಇದು ಅಪ್ರಸ್ತುತ. ಆಮೇಲೆ ಅಲ್ಟಿಮೇಟ್ಲಿ ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ಫ್ರಮ್ ಡೆಲ್ಲಿ ಆ್ಯಂಡ್ ಸ್ಟೇಟ್ BJP ಆ್ಯಂಡ್ ಸ್ಟೇಟ್ JDS. ಇದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ. ಥ್ಯಾಂಕ್ ಯು. CP ಯೋಗೀಶ್ವರ್ ಅವರು ಕೂಡ ಹಲವಾರು ವರ್ಷಗಳಿಂದ ಚನ್ನಪಟ್ಟಣದಲ್ಲಿ ಗುರುತಿಸ್ಕೊಂಡು ಅವ್ರದ್ದಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಯಲ್ಲಿ ಇವತ್ತು ಗ್ರಾಮಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಪಕ್ಷದ ಇಲ್ಲ ನಮ್ಮ ಜೇಮುತ್ತಣ್ಣ ಅವರೆಲ್ಲ ಬಂದ್ರೆಲ್ಲ ಒಳಗಡೆ ಹೋದ್ರೇನೋ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿರ್ಬೋದು, CP ಯೋಗೀಶ್ವರ್ ಅವರು ಇರ್ಬೋದು, ಅವರ ಬೆಂಬಲಿಗರಿರ್ಬೋದು, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಮಂಜುನಾಥ್ರವರ ಒಂದು ಗೆಲುವಿಗೆ ಇವತ್ತೇನು 21,000 ಅಂತರ ಇವತ್ತು ನಮಗೆ ಚನ್ನಪಟ್ಟಣದಲ್ಲಿ ಸಾಧಿಸಿದ್ದೀವಿ. ಅದಕ್ಕೆ CP ಯೋಗೀಶ್ವರ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಮ್ಮ ಪಕ್ಷದವರು ಸಾಕಷ್ಟು